ಮಗ ಇರದೇ ಇರೋ ಟೈಮಲ್ಲಿ ಯಾವುದಾದ್ರೂ ಸುಂದರವಾಗಿರೋ ಒಂದು ಹುಡುಗಿ ಇಲ್ಲಿ ಬಂದ್ರೆ ಕ್ಯಾಚ್ ಹಾಕೋಬಹುದಾಗಿತ್ತು. ಆ ಹುಡುಗಿ ಏನಾದ್ರೂ ಕಾಜಲ್ ತರ ಇದ್ದಿದ್ರೆ ಹಲೋ, ಯಾವುದೋ ಹೆಣ್ಣಿನ ಧ್ವನಿ. ಅಯ್ಯೋ, ಇವತ್ತೇನೋ ಆಗ್ತಾ ಇದೆ. ಮೇಡಮ್, ಏನಾಗ್ಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು ಸರ್. ಅಯ್ಯೋ, ಅಡ್ಮಿಟ್ ಆದ್ರೂ ಆಗಿ ಆಪರೇಷನ್ ಆದ್ರೂ ಮಾಡಿಸ್ಕೊಳ್ಳಿ, ಒಟ್ಟಲ್ಲಿ ರಿಸಲ್ಟ್ ಪಾಸಿಟಿವ್ ಆಗಿ ಬಂದೇ ಬರುತ್ತೆ. ಅಂದಾಗೆ ನಿಮ್ಮನ್ನು ನೋಡಿದ್ರೆ ಏನೋ ಅನ್ಬೇಕು ಅನ್ನಿಸ್ತಾ ಇದೆ. ನನಗೂ ಏನೋ ಅನ್ಬೇಕು ಅನಿಸ್ತಾ ಇದೆ. ಏನು? ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನ್ ತುಂಬಾ ಚೆನ್ನಾಗಿದ್ದೀನ. ಇಡೀ ಪ್ರಪಂಚದಲ್ಲಿ ನನ್ನನ್ನ ನೋಡಿ ತುಂಬಾ ಚೆನ್ನಾಗಿದ್ದೀಯಾ ಅಂತ ಹೇಳ್ದಂತ ಹೆಣ್ಣು ಮಗಳು ಅಂತಂದ್ರೆ ನೀನೊಬ್ಬಳೆ. ನಿಮ್ದು ಅದು ಅಂದ್ರೆ ನಿಮ್ದು ಕಣ್ಣಿದೆಯಲ್ಲ ಸರ್, ಅದು ತುಂಬಾ ಚೆನ್ನಾಗಿದೆ. ಕಟ್ಟು ಇದಾ? ಮೊದ್ಲು ಚೆನ್ನಾಗಿತ್ತು. ಅಯ್ಯೋ, ಕಟ್ಟು ಚೆನ್ನಾಗಿದೀಯಾ? ಅಯ್ಯೋ, ನಿಮ್ದು ಇದು ಇದು ಅಂದ್ರೆ ಮೂಗು. ಅಯ್ಯಯ್ಯೋ, ಈ ಮೂಗು ಚೆನ್ನಾಗಿದೀಯಾ? ಭಗವಂತ, ಇವತ್ತೆಂತ ಅದೃಷ್ಟ ಕೊಟ್ಟಿದೀಯಾ. ಆಮೇಲೆ ನನಗೆ ಇನ್ನೊಂದೇನೋ ಹೇಳ್ಬೇಕು. ಏನು? ನಿಮ್ ಕೂದಲು ತುಂಬಾ ಚೆನ್ನಾಗಿದೆ. ಕೂದಲು ಚೆನ್ನಾಗಿದೀಯಾ? ಅಯ್ಯೋ, ನಿಮ್ ಪರ್ಸನಾಲಿಟಿ ನನಗೆ ತುಂಬಾ ಇಷ್ಟ ಆಯ್ತು. ಅಯ್ಯೋ, ಈ ಪರ್ಸನಾಲಿಟಿನ ನೋಡಿ, ಈ ಬಿಗ್ ಪರ್ಸನಾಲಿಟಿನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ ಪ್ರಪಂಚದ ಏಕೈಕ ಸುಂದರ ಹುಡುಗಿ ಅಂತಂದ್ರೆ ನೀನೊಬ್ಳೆ. ಇವತ್ತು ಇನ್ನೇನು ಹೇಳ್ಬೇಡಿ, ಇವ್ರು ನೋಡಿ ನಾನು ಏನೋ ಹೇಳ್ಬೇಕು ಅಂತ ಇದ್ದೀನಿ, ಹಾಳಾದ್ರೂ ಬಾಯಿಗೆ ಬರ್ತಾ ಇಲ್ವೇ. ಅಲ್ಲೇ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ. ವಾರ್ತೆಗಳು ಈಗ. ಹವಾಮಾನ ವರದಿ. ಕೆಂಪಾಕೆಂಪಿ ಇಬ್ಬರಿಗೂ ಪ್ರೀತಿ ಮಿತಿ ಮೀರಿ ದೈಹಿಕ ಉಷ್ಣಾಂಶ 60 ಡಿಗ್ರಿ ದಾಟಿದೆ. ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಹೊಗೆ ಏಳುವ ಸಾಧ್ಯತೆಗಳಿದೆ. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ, ಪ್ರೀತಿ ವಾರ್ತೆ ಕೇಳುವ. ಮಾಡಿದ ಸಿಂಹ ಚಂದಿರನ ತಮ್ಮ ಎಂದಿರನ್ ರೋಬೋಟ್ ನೀನೇನೆ ಐಶ್ವರ್ಯ ನಾನೇ. ಕೆಂಪಿಯರು ತುಂಬಾ ಹೀಟಿನಲ್ಲಿ ಬೈಟು ನೀರು ಕುಡ್ಕೊಂಡು ರೋಡ್ ಸೈಡಿನಲ್ಲಿ ಬೋಂಡ ತಿನ್ನುತ್ತಲ್ಲಿ ತುಂಬಾ ಹತ್ತಿರಕ್ಕೆ ನಿಂತ್ಕೊಂಡು Show me a rap that I show me hip hop that I show me a pop that I every day. Show me a rap that I show me hip hop that I show me a rap that I every day. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ. ಇವನೇ ನೋಡ್ತಾ ಇದ್ದಾರೆ. ಸುರೇಶ್, ಧನೇಶ್, ಸುರೇಶ್ ನಡೀರಿ, ಸೀಕ್ರೆಟ್ ಮಾಡ್ತಾ ಇದ್ದಾರೆ ಮಗ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ. ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ, ದಿನವು ಚೈತ್ರ ಮೇಳವೇ ಅಂದು ನಿನ್ನ ಬಾಳಲಿ. ಗಗನಾಣೆ ಭುವನಾಣೆ ಬಿಡಿಸಲಾರದನು ಬಂಧ. ನೀನು ಅವನೇ ತಾನೇ? ನಾನವನಲ್ಲ. ನೀನ್ ಅವನ ಜೊತೆ ಡ್ಯಾನ್ಸ್ ಮಾಡ್ಬೇಕಾರೆ ಮರದ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನನ್ನ ಮಗನೇ, ನಾನೇ ನಿನಗೆ ಹೊಡಿಬೇಕು ಅಂತ ಇದ್ದೆ. ಅಷ್ಟರಲ್ಲೇ ಈ ಬ್ಯೂಟಿಫುಲ್ ಲೇಡಿ, ಅಲ್ಲಲ್ಲ ಈ ಬ್ಯೂಟಿಫುಲ್ ಗರ್ಲ್ ನಿನಗೆ ಅಂತ ಹೊಡೆದಿದ್ದಾಳೆ. ಅದೇ ಶಾಸ್ತಿ. ನೋಡ್ಕೊಳ್ಳೋ, ಈಗಾಗ ನಿನಗೆ ನಾನು ಹೇಳೋ ಡೈಲಾಗ್ ಇಂದ ನೀನ್ ನೋಡ್ತಾ ಇದೀಯಾ? ಈ ಹುಡುಗಿ ನನ್ನನ್ನು ನೋಡಿ ನನ್ನ ಕಣ್ಣು ಚೆನ್ನಾಗಿದೆ, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ, ನನ್ನ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾನೇನೋ ಹೇಳ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನು ಡಿಸ್ಟರ್ಬ್ ಮಾಡ್ದೆ. ಈಗ ನೋಡ್ಕೋ, ನಾನ್ ನಿಮ್ಗೇನೋ ಹೇಳ್ಬೇಕು ಅಂತ ಇದ್ದೆ. ಈಗ ಹೇಳ್ಬೋದಾ? ಹೇಳಿ.
ವರ್ಕೌಟ್ ಮಾಡ್ತಾ ಇದ್ರಿ, ಬಾಯಿ ಮುಚ್ಚು. ಐ ಲವ್ ಯು. ಐ ಲವ್ ಯು ಟೂ ಅಣ್ಣ. ಅಣ್ಣನ ಇಷ್ಟೊತ್ತು ಕಂಡದ್ದು ಕನಸ, ಎಂತ ಬ್ಯೂಟಿಫುಲ್ ಕನಸು. ಈ ನನ್ನ ಮಗ ಅಲ್ಲೂ ಬಂದು ಉಳಿ ಇಡ್ತಾನಲ್ಲ, ಯಾವುದೋ ದೇವ್ರು ತಂದು ಹೆಗಲ ಮೇಲೆ ಕಟ್ಕೊಂಡಾಗಾಯ್ತು. ಹಾಳಾದ ನನ್ನ ಮಗ. ನೀ ತಗೊಂಬಾರ್ದಂದ್ರೆ ಇನ್ನೂ ಬಂದಿಲ್ವೇ? ಏನ್ ಮಾಡ್ತಾ ಇದ್ದಾನೆ? ನನ್ನ ಮಗನಿಗೂ ಎಲ್ಲೋ ಅದೇ ಕಂಡಿರ್ಬೇಕು. ಯಜಮಾನ್ರೆ, ಲೇ ಟೀ ಎಲ್ಲೋ? ಹಳೆ ಸಾಲ ಕೊಡದಲ್ಲ ಇನ್ನೊಂದ್ಸಲ ಟೀ ಕೇಳಕ್ ಬಂದ್ಬಿಟ್ರೆ ಮೆಟ್ಟು ತಗೊಂಡ್ ಹೊಡೆದ್ ಬಿಡ್ತೀನಿ ಅಂತ ಅವ್ನು ನನಗಂದ. ನಾನ್ ನಿಮ್ಗೆ ಹೇಳ್ದೆ, ಏಯ್ ನೀನು ಬೇಡ, ನೀ ತರೋ ಕಾಫಿನೂ ಬೇಡ. ನನ್ನ ಮಗನೇ ಇವತ್ತಿಂದ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದೀನಿ. ಗೆಟ್ ಔಟ್. ಹಿಂದಕ್ಕೆ ತಿರುಗಿ ನೋಡ್ದೆ ಹೋಗ್ತಾ ಇರು. ಅಯ್ಯೋ ಹೋಗಕ್ಕೆ ಏನ್ ಹೆದರ್ಕೊಂಡ್ಬಿಡ್ತಾರೆ. ಕೆಲಸ ಮಾಡೋಣ ಬೇಜಾನ್ ಜಾಗದಾಗ ಕೆಲಸ ಸಿಗ್ತವೆ. ಹೋಯ್ತೀನಿ, ನನ್ಗೊಂದ್ 1000 ರೂಪಾಯಿ ಕೊಡ್ಬೇಕಲ್ಲ ಸಾಲ, ಅದನ್ನ ವಾಪಸ್ ಕೊಡ್ತೀನಿ. ನನ್ನ ಮಗನ ಹತ್ರ 1000 ಇಸ್ಕೊಂಡು ನನ್ನ ಬಾರಾಬರಿ ಅದೇ ಕಳೀತಾ ಇದ್ದಾರಲ್ಲ. ಲೇ ನಿನಗೆ 1000 ರೂಪಾಯಿ ಕೊಡ್ಬೇಕು ನಿಜ, ಆದ್ರೆ ಕೇಳೋದಕ್ಕೂ ಹೇಳೋದಕ್ಕೂ ಒಂದು ರೀತಿ ಇದೆ ಕಣೋ. ಅದಕ್ಕೆ ಕೇಳಿದ್ದು. ಗೊತ್ತು ಕಣಲ್ಲೇ. 1000 ರೂಪಾಯಿ ಕೊಟ್ಟವರು ಕೋಡಂಗಿ, ಈಸ್ಕೊಂಡವ್ರು ಈರ್ಭದ್ರ ಅಂತ ಗಾದೆ ಇದೆ. ನಂಗೆ ಕೊಡೋದಿಲ್ವ ಹಂಗಾರೆ? ಅಲ್ಲ ಕಣೋಲೆ, ನೀನ್ ಕೋಡಂಗಿ ನಾನ್ ಈರ್ಭದ್ರ ಅಂತ ನಾನು ಹೇಳದ್ದ. ಕೊಡ್ತೀನಿ ಕಣೋ, ಆದ್ರೆ ಕೆಲವು ಸಲ ಸಾಲ ಕೊಟ್ಟಾಗ ರಿಕವರಿ ಆಗೋಲ್ಲ. ಆಗ ಸಾಲನ ಯಾಕೆ ವಸೂಲಿ ಮಾಡ್ಬೇಕು ಅನ್ನೋದನ್ನ ನನ್ನ ನೋಡ್ ಕಲ್ತ್ಕೊ ನೀನು. ಈಗ ಉದಾಹರಣೆಗೆ ಒಂದು ಕೆಲಸ ಹೇಳ್ತೀನಿ ಕೇಳು. ಈಗ ನೀನು ನನ್ನ ಹತ್ರ 1000 ರೂಪಾಯಿ ಇಸ್ಕೊಂಡಿದೀಯಾ ಏನು? 1000 ರೂಪಾಯಿ ನಿಮ್ಮ ಹತ್ರ ಇಸ್ಕೊಂಡಿದೀನಿ. ನಾನ್ ನಿನಗೆ ಸಾಲ 1000 ರೂಪಾಯಿ ಕೊಟ್ಟಿದ್ದೀನಿ, ನೀನು ನನ್ನ ಹತ್ರ 1000 ರೂಪಾಯಿ ಇಸ್ಕೊಂಡಿದೀಯಾ. ಈಗ ನಾನು ನಿನ್ನ ಹತ್ರ ಬಂದು ಸಾಲ ಹೆಂಗ್ ವಸೂಲಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀರಾ? ನೋಡ್ಕೊ. ಓಕೆ. ಲೇ ನಾನ್ ನಿನ್ಗೆ 1000 ರೂಪಾಯಿ ಸಾಲ ಕೊಟ್ಟಿದ್ದೀನಿ, 1000 ರೂಪಾಯಿ ವಾಪಸ್ ಕೊಡೋ. ಇಲ್ಲ. ಏನಂದೆ? ಇಲ್ಲ. ಇಲ್ಲ. ಕನಸಲ್ಲೂ ಬಂದು ಕಾಡ್ತಾ ಇದ್ದ. ಈ ನನ್ನ ಮಗನ ಜೊತೆ ಇದ್ದ ಸಿಟ್ಟೆಲ್ಲ ತೀರ್ಸ್ಕೊಂಡ್ಬಿಟ್ಟೆ. ಕೊನೆಗೆ ಹಿಂಗಿಡ್ದಿ ಎತ್ಬೇಕೋ. ಸಾಲ ಕೇಳೋದು ಹೆಂಗೆ ಅಂತ ಗೊತ್ತಾಯ್ತಾ? ಈ ತರ ಕೇಳಿದಾಗ ಅವರು ಸಾಲ ವಾಪಸ್ ಕೊಡ್ತಾರೆ. ಯಜಮಾನ್ರೆ, ಏನು ಲೋ ಯಜಮಾನ, ಹಿಂಗ ಸಾಲ ಕೇಳೋದು? ಹೌದು ಕಣೋ. ಈಗ ನನ್ ಸರ್ದಿ ಅಲ್ವಾ? ಹೌದು ಕಣೋ. 1000 ರೂಪಾಯಿ ಸಾಲ ಕೇಳೋದು ಹಿಂಗ? ಹೌದು. ಸಾಲ ಕೇಳೋದಲ್ಲ ಕಣೋಲೆ ಅವಿವೇಕಿ, ಸಾಲ ಕೊಟ್ಬಿಟ್ಟು ಈಸ್ಕೊಳ್ಳೋದು ಹೇಗೆ ಅಂತ. 1000 ರೂಪಾಯಿ ಸಾಲ ಇಸ್ಕೊಂಡಿದ್ದೆ ತಾನೆ? ಹೌದು. 1000 ರೂಪಾಯಿ ಕೊಡಲೇ. ಏನು? 1000 ರೂಪಾಯಿ ಕೊಡಲೇ. ತಗೊಳ್ಳಲೇ, ಬಚಾ ಮಾಡೋ.